ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಅಂತರ್ಮನಕ್ಕೆ ಸ್ವಾಗತ. ಅಂತರ್ಮನ ಶುದ್ಧತೆಯ ಪ್ರತೀಕ. ನೋಡಿ, ಸಂಕ್ರಾಂತಿ ಹಬ್ಬ ಮುಗಿದು ಇನ್ನು ಮಾಘ ಮಾಸ ಶುರುವಾಗುತ್ತೆ, ರಥಸಪ್ತಮಿ ಬರುತ್ತೆ. ರಥಸಪ್ತಮಿ ತುಂಬಾ ವಿಶೇಷವಾಗಿರ್ತಕ್ಕಂಥದ್ದು. ದೇವರೆಲ್ಲಿದ್ದಾನೆ ಅಂತ ಪ್ರಶ್ನೆ ಮಾಡೋರು ಎಲ್ಲರೂ ಸಹ ವಿಗ್ರಹ ಆರಾಧನೆ ಮಾಡ್ಲಿಲ್ಲ, ಜಪತಪ ಮಾಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಸೂರ್ಯನ ಆರಾಧನೆಯನ್ನ ಮಾಡ್ಬೇಕು. ಕಣ್ಣಿಗೆ ಕಾಣ್ತಕ್ಕಂತಹ ದೇವರು ಅಂತಂದ್ರೆ ಸೂರ್ಯ, ಹಾಗೆ ಚಂದ್ರ. ಹಾಗಾಗಿ ಈ ಮಾಘ ಮಾಸದಲ್ಲಿ ಅದರಲ್ಲೂ ವಿಶೇಷವಾಗಿ ರಥಸಪ್ತಮಿ ದಿನ ಸೂರ್ಯನನ್ನ ಆರಾಧನೆ ಮಾಡುದು, ಅಥವಾ ಈ ಮಾಘ ಮಾಸ ಪೂರ್ತಿ ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಆರೋಗ್ಯದಲ್ಲಿರ್ತಕ್ಕಂಥ ಸಮಸ್ಯೆಗಳೆಲ್ಲವೂ ಸಹ ದೂರ ಆಗುತ್ತೆ. ಆರೋಗ್ಯ ಭಾಸ್ಕರಾದಿಚ್ಛೇತ್ ಅಂತ ಹೇಳ್ತಕ್ಕಂಥದ್ದು ಅಂದ್ರೆ ಸೂರ್ಯ ಆರೋಗ್ಯವನ್ನು ಕೊಡ್ತಕ್ಕಂಥದ್ದು. ವೈಜ್ಞಾನಿಕವಾಗಿಯೂ ಸಹ ನಿರೂಪಣೆಯಾಗಿದೆ. ಸೂರ್ಯನಲ್ಲಿ ವಿಟಮಿನ್ ಡಿ ಅನ್ನೋದು ಜಾಸ್ತಿ ಇರುತ್ತೆ, ಚಂದ್ರನಲ್ಲಿ ವಿಟಮಿನ್ ಬಿ12 ಅನ್ನೋದು ಜಾಸ್ತಿ ಇರುತ್ತೆ. ಹಾಗಾಗಿ ಸೂರ್ಯ ಆರಾಧನೆ ಮಾಡೋದು. ನೋಡಿ, ಮಕ್ಕಳಿಗೆ ಹಳದಿ ಬಣ್ಣ ಬಂದಾಗ, ಕಾಮಾಲೆ ಅಂತ ಬಂದಾಗ, ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ, ಎಳೆ ಬಿಸಿಲಿನಲ್ಲಿ ಮಕ್ಕಳನ್ನ ಇಟ್ಟಾಗ ಹೇಗೆ ಆ ಸಮಸ್ಯೆ ನಿವಾರಣೆ ಆಗುತ್ತೆ. ವೈದ್ಯಕೀಯ ಲೋಕದಲ್ಲೂ ಸಹ ಇದೊಂದು ಪವಾಡನೆ ಅಂತ ಹೇಳ್ಬೋದಲ್ವಾ. ವೈಜ್ಞಾನಿಕವಾಗಿ ಇದನ್ನ ನಿರೂಪಣೆ ಮಾಡಬಹುದು. ಹಾಗೆ ಚರ್ಮದ ಯಾವುದೇ ಒಂದು ಸಮಸ್ಯೆಗಳಿದ್ದು ಸಹ ದೂರ ಆಗುತ್ತೆ. ನೋಡಿ, ಈ ರಥಸಪ್ತಮಿ ದಿನ ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು, ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು, ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಣೆ ಮಾಡ್ತಕ್ಕಂಥದ್ದು ಮಾಡಿದ್ದೆ ಆದ್ರೆ ಎಲ್ಲಾ ರೋಗಗಳು ನಿವಾರಣೆ ಆಗುತ್ತೆ. ಜನ್ಮ ಜನ್ಮದ ಪಾಪ ಕರ್ಮಗಳು ಸುಟ್ಟು ಭಸ್ಮ ಆಗುತ್ತೆ. ಹಾಗೆ ಸಕಲ ಸಂಪತ್ತು, ಐಶ್ವರ್ಯ, ಆರೋಗ್ಯ ಲಭಿಸುತ್ತೆ. ಸೊ ಇಂಥ ಒಂದು ವಿಚಾರದಲ್ಲೂ ಸಹ ಅಂತರ್ಮನದಲ್ಲಿ ರಥಸಪ್ತಮಿ ಅಂಗವಾಗಿ ಅಥವಾ ಈ ಮಾಘ ಮಾಸದಲ್ಲಿ ಸಂಪೂರ್ಣವಾಗಿ ಅಷ್ಟು ದಿನನೂ ಆದಿತ್ಯ ಹೃದಯ ಹೇಳ್ಬೇಕು ಅಂತ ಹೇಳಿ ಆದಿತ್ಯ ಹೃದಯ ಸ್ತೋತ್ರವನ್ನ ಕಲಿಸ್ಕೊಡ್ತಕ್ಕಂಥದ್ದು ಮಾಡ್ತಾ ಇದೆ ಅಂತ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದೀವಿ. ಈ ಒಂದು ಕಾರ್ಯಾಗಾರದಲ್ಲಿ ಆದಿತ್ಯ ಹೃದಯ ಹೇಳ್ಕೊಡ್ತಕ್ಕಂಥದ್ದು, ಸ್ತೋತ್ರವನ್ನ, ಅದಕ್ಕೆ ಅರ್ಥವನ್ನ ತಿಳಿಸ್ಕೊಡ್ತಕ್ಕಂಥದ್ದು, ಅದಕ್ಕೆ ಸಂಕಲ್ಪವನ್ನ ಮಾಡಿಸ್ತಕ್ಕಂಥದ್ದು. ಯಾವುದೇ ಒಂದು ಸಮಸ್ಯೆ ಇರ್ಬೋದು, ಹಣದ ಸಮಸ್ಯೆ, ಶತ್ರು ಬಾಧೆ ಇರ್ಬೋದು, ಅಥವಾ ಜೀವನದಲ್ಲಿ ಏಳಿಗೆನೇ ಇಲ್ಲ, ಸಂಪತ್ತು ಇಲ್ಲ, ಅಥವಾ ಹಣ ಇಲ್ಲ, ಅಥವಾ ವಿಪರೀತ ನಮ್ಗೆ ಅಸೂಯ ದೃಷ್ಟಿ ಕಣ್ಣುಗಳು, ಅಥವಾ ಅದರಿಂದ ನಮ್ಗೆ ಎಲ್ಲ ಕೆಲಸಗಳು ತಡೆ ಆಗ್ತಾ ಇದೆ, ಯಾವುದು ಮುಂದಕ್ಕೆ ಹೋಗ್ತಾ ಇಲ್ಲ, ಶತ್ರು ಬಾಧೆ ತುಂಬಾ ಇದೆ ಅಂತ ಹೇಳಿದ್ರೆ, ಅಥವಾ ಆರೋಗ್ಯದ ಸಮಸ್ಯೆ, ಕೀಲು ನೋವಿರ್ಬಹುದು, ಕಣ್ಣಿನ ಸಮಸ್ಯೆ ಇರ್ಬೋದು, ಪಚನದ ಸಮಸ್ಯೆ ಇರಬಹುದು, ಚರ್ಮದ ಸಮಸ್ಯೆಗಳಿರಬಹುದು, ಇದು ಯಾವುದೇ ಒಂದು ತೊಂದರೆಗಳು ದೇಹದಲ್ಲಿದ್ದು ಸಹ ಅದೆಲ್ಲವನ್ನ ನಿವಾರಣೆ ಮಾಡ್ತಕ್ಕಂಥದ್ದು. ಕೂದಲಿನ ಸಮಸ್ಯೆ, ಮುಖ್ಯವಾಗಿ ಚರ್ಮದ ಸಮಸ್ಯೆ, ಆಮೇಲೆ ಮೂಳೆಗಳ ಸಮಸ್ಯೆ, ಎಲ್ಲದಕ್ಕೂ ಸಹ ಸೂರ್ಯನ ಆಶೀರ್ವಾದದಿಂದ ತೊಂದರೆ ನಿವಾರಣೆ ಆಗಿ ಒಳ್ಳೆ ಅದ್ಭುತವಾದ ಆರೋಗ್ಯ ಪಡ್ಕೊಂಡು. ಗುರುಮ, ಮೊದಲನೇದಾಗಿ ಇವತ್ತಿನ ಧ್ಯಾನಕ್ಕೆ ನಮ್ ಹೃದಯಪೂರ್ವಕ ಧನ್ಯವಾದಗಳು ಗುರುಮ. ನನ್ಗೆ ಧ್ಯಾನ ಮುಗ್ದು ಇನ್ನೂ ಸ್ವಲ್ಪ ಹೊತ್ತಾದ್ರೂ ನನ್ನ ಬಾಡಿ ಇನ್ನೂ ಅದೇ ಶಕ್ತಿ, ನೀವು ಕಳ್ಸಿರೋ ಎನರ್ಜಿ ಇನ್ನೂ ಹಂಗೆ ಶೇಕ್ ಆಗ್ತಾನೆ ಇತ್ತು. ಸೊ ಅದಕ್ಕಾಗಿ ನಂಗೆ ತುಂಬಾ ತುಂಬಾ ಧನ್ಯವಾದಗಳು. ಮೊದಲನೇದಾಗಿ ಗುರುಮ, ಎಲ್ಲರೂ ಹೇಳ್ದಂಗೆ ಗುರು ಸಿಗದೆ ಅದೃಷ್ಟ ಗುರುಮ. ಅದಕ್ಕೆ ನಾನು ಅವರೆಲ್ಲರ ವಯಸ್ಸಲ್ಲಿ ನಮ್ದು ಅದೇ ವಯಸ್ಸು ಗುರುಮ. ಒಳ್ಳೆ ಗುರು ಸಿಕ್ಕಿರೋದು ನಮ್ಮ ಅದೃಷ್ಟನೇ. ನಿಮ್ಮ ಮೂಲಕ ನಮ್ಗೆ ಸಿಕ್ತಿರೋ ಮಾರ್ಗದರ್ಶನ ಬಂದಿದ್ದು ತುಂಬಾ ವ್ಯಾಲ್ಯೂಬಲ್ ಗುರುಮ. ಇವತ್ತಿಂದು ಇದ್ರ ಧ್ಯಾನದಲ್ಲಿ ಗುರುಮ, ಆದಿತ್ಯ ಹೃದಯ ಏನಕ್ಕೆ ಅಂದ್ರೆ ನಮ್ಗಿರೋ ಖಿನ್ನತೆ, ಗೊಂದಲಗಳನ್ನ ದೂರ ಮಾಡ್ಕೊಂಡು ಶಕ್ತಿ ಪಡೆದು ನಮ್ ಗುರಿಗೆ ಜಯ ಸಾಧಿಸಕ್ಕೆ ಆದಿತ್ಯ ಹೃದಯ ಸಹಾಯ ಮಾಡುತ್ತೆ. ಇವಾಗ ನಮ್ಗೂ ಅನಿಸ್ತಾ ಇದೆ, ಇದೇ ಶಕ್ತಿ ನಾವು ಪಡೆದು ನಮ್ ಗುರಿಗೆ ನಾವು ಮುಂದೆ ಸಾಗಿ ಜಯ ಸಾಧಿಸ್ಲೇಬೇಕು, ಬಿಡಬಾರ್ದು, ಜಯ ನಮ್ದಾಗ್ಲೇಬೇಕು ಅನ್ನೋದು ಗುರಿ ಇಟ್ಟು ಮುಂದಕ್ಕೆ ಹೋಗ್ಬೇಕು ಅಂತ. ಹಾಗೆ ನೀವು ಅದ್ರದ್ದು ಹೇಗೆ 7 ನಿಮಿಷದಲ್ಲಿ ಒಂದು ಆದಿತ್ಯ ಹೃದಯನ ಕಂಪ್ಲೀಟ್ ಆಗಿ ಹೇಳ್ಬಹುದು, ಅದೊಂದು ಅರ್ಥ ಆಯ್ತು ಗುರುಮ. ಅಂದ್ರೆ ನಾವ್ ಏನೇ ಹೇಳಿದ್ರು 7 ನಿಮಿಷದೊಳಗೆ ಕಂಪ್ಲೀಟ್ ಮಾಡ್ಬೇಕು ಅಂತ ಒಂದು ಇದ್ ಸಿಕ್ತು, ಅರ್ಥಪೂರ್ಣ ಸಿಕ್ತು ನಮ್ಗೆ. ಮತ್ತೆ ಇನ್ನೊಂದು ಗುರುಮ, ಇದು ನನ್ಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ಕಣ್ಣಿಗೆ ಕಾಣೋ ಪ್ರತ್ಯಕ್ಷ ದೇವ್ರು ಗುರುಮ. ಎಲ್ಲೆಲ್ಲೋ ಹುಡುಕ್ತಿವಿ ಹೋಗ್ಬಿಟ್ಟು, ಬಟ್ ಮುಂಜಾನೆ ಸೂರ್ಯೋದಯ ಆದಾಗ ಅದನ್ನ ನೋಡಿದಾಗ ಅದು ಒಂದು ಅನುಭವನೇ ಬೇರೆ. ಸೂರ್ಯಾಸ್ತ ಆಗೋಗ್ಲೂ ಅಷ್ಟೇ ಸಂತೋಷ ಬರುತ್ತೆ ಗುರುಮ. ಜೊತೆಗೆ ನೀವು ಅದನ್ನ ಕಂಪ್ಯಾರಿಸನ್ ಕೊಟ್ರಿ, ಅಲ್ಲಿ ಶ್ರೀರಾಮನೇ ಇರ್ತಾರೆ ಮತ್ತೆ ಶ್ರೀಮಾತೆನೂ ಇರ್ತಾರೆ ಅಂತ. ಇವಾಗ ನಮ್ಗೆ ಅದ್ ನೋಡ್ದಾಗೆಲ್ಲ ಫಸ್ಟ್ ನಮ್ಗೆ ಅದನ್ನು ನಾವು ಅವ್ರನ್ನು ನಾವ್ ಅಲ್ಲೇ ಹಂಗೆ ನಮಸ್ಕಾರ ಮಾಡ್ತೀವಿ. ಅದ್ ನನ್ಗೆ ಇವತ್ತಿನ ಸ್ವಲ್ಪ ನನ್ಗೆ ಅರ್ಥ ಆಯ್ತು. ಇನ್ನು ಎಲ್ಲಾ ದೇವತೆಗಳ್ನ ನಾವು ಸೂರ್ಯ ದೇವರಿಂದಾನೇ ನಮಿಸ್ಬೋದು ಅಂತ. ಆಮೇಲೆ ಆರ್ಗೆ ಹೇಗ್ ಸಲ್ಲಿಸ್ಬೇಕು ಅನ್ನೋದು ಕ್ಲಿಯರ್ ಆಗಿ ತಿಳ್ಕೊಂಡ್ವಿ ಗುರುಮ. ಮುಂಚೆ ಮಾಡ್ತಾ ಇದ್ವಿ, ಬಟ್ ಇವತ್ತು ಕ್ಲಿಯರ್ ಆಗಿ ಗೊತ್ತಾಯ್ತು ಏನೇನ್ ಇರ್ಬೇಕು ಆರ್ಗೆ ಕೊಡುವಾಗ, ಮತ್ತೆ ಯಾವ ಪೊಸಿಷನ್ಲಿ ನಾವು ಇಟ್ಕೊಂಡು ಆರ್ಗೆ ಸಲ್ಲಿಸ್ಬೇಕು, ಇದೆಲ್ಲ ಕ್ಲಾರಿಟಿ ಸಿಕ್ತು. ಏನೇನ್ ಕೊಡ್ಬೇಕು ಆರ್ಗೆ ಜೊತೆ ಅಂದ್ರೆ ನೈವೇದ್ಯ, ಇದೆಲ್ಲ ತಿಳ್ಕೊಂಡ್ವಿ ಗುರುಮ. ಸೊ ತುಂಬಾ ವಿಷಯ ಇತ್ತು. ಒಂಥರ ಸಮಾಧಾನ ಅಂತೂ ತುಂಬಾ ಆಗಿದೆ ಗುರುಮ. ಮನ್ಸಂತ್ರ ಶಾಂತ ಸಮಾಧಾನವಾಗಂತೂ ಐತೆ. ಇವತ್ತಿಂದು
ಇದು ನಾವು ಅದೇ ಅನ್ಸುತ್ತೆ ಗುರುಮ, ಮಿಸ್ ಮಾಡ್ಕೊಂಡ್ಬಿಟ್ಟಿದ್ರೆ ತುಂಬಾನೇ ಇನ್ಫಾರ್ಮೇಶನ್ ಮಿಸ್ ಆಗ್ತಾ ಇತ್ತು. ತುಂಬಾ ಧನ್ಯವಾದಗಳು ಗುರುಮ. ಅಂತಕ್ಕಂಥದ್ದು ಈ ವಿಶೇಷವಾದ ದಿನಗಳಲ್ಲಿ ಅದಕ್ಕೋಸ್ಕರ ವಿಶೇಷವಾಗಿ ಆದಿತ್ಯರ ಸ್ತೋತ್ರವನ್ನು ಕಲ್ಸ್ಕೊಡ್ತಕ್ಕಂಥದ್ದರ ಮಾಹಿತಿಯನ್ನ ಕೊಡ್ತಾ ಸಂಕಲ್ಪವನ್ನು ಮಾಡ್ತಾ ಯಾವುದೇ ಒಂದು ಸಮಸ್ಯೆಗೆ ನೀವು ಸಂಕಲ್ಪವನ್ನು ಮಾಡ್ಕೊಳ್ಬೋದು. ಇದು ಒಂದು ದಿನದ ಕಾರ್ಯಾಗಾರ, ಆನ್ಲೈನ್ ಅಲ್ಲಿ ನಡೀತಕ್ಕಂಥದ್ದು. ಆದಿತ್ಯ ಹೃದಯ ಸ್ತೋತ್ರವನ್ನ ಹೇಳ್ತಾ ಅದರ ಅರ್ಥವನ್ನ ತಿಳ್ಕೊಳ್ತಾ ಸಂಕಲ್ಪವನ್ನು ಮಾಡ್ಕೊಳ್ತಾ ಮುದ್ರೆಯನ್ನ ಹೇಳ್ಕೊಡ್ತೀವಿ, ವಿಶೇಷವಾದ ಮಂತ್ರವನ್ನ ಹೇಳ್ಕೊಡ್ತೀವಿ, ಹಾಗೆ ಮಾಹಿತಿಯನ್ನ ತಿಳಿಸ್ತೀವಿ. ಅದ್ಭುತವಾಗಿರುತ್ತೆ. ದಿನನಿತ್ಯ ಸೂರ್ಯನನ್ನು ನೋಡ್ತಾ ಇದ್ರು ಸಹ ಈಗ ಆದಿತ್ಯ ಹೃದಯ ಮಂತ್ರಮನದಲ್ಲಿ ಕಲ್ತ ಮೇಲೆ ಸೂರ್ಯನನ್ನು ನೋಡೋ ರೀತಿನೇ ಬದಲಾಗ್ಬಿಡುತ್ತೆ. ಹಾಗೆ ಅಷ್ಟು ಆರೋಗ್ಯ, ಶತ್ರು ನಾಶ ಅನ್ನೋದು ಮಾಡ್ಕೊಳ್ಬಹುದು. ರಾಮನು ಸಹ ರಾವಣನನ್ನು ಸೋಲಿಸ್ಬೇಕು ಅಂತಂದಾಗ ಋಷಿಮುನಿಗಳ ಆಜ್ಞೆಯಂತೆ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠನೆ ಮಾಡಿ ಶಕ್ತಿಯನ್ನ ಬಲವನ್ನ ಜಾಸ್ತಿ ಮಾಡ್ಕೊಂಡು ಹುಮ್ಮಸ್ಸನ್ನು ಜಾಸ್ತಿ ಮಾಡ್ಕೊಂಡು ಸೂರ್ಯನ ಆರಾಧನೆಯನ್ನು ಮಾಡ್ಕೊಂಡ ನಂತರ ಈ ಒಂದು ಯುದ್ಧದಲ್ಲಿ ಜಯವನ್ನ ಪಡೆದಿರ್ತಕ್ಕಂಥದ್ದು. ಹಾಗಾಗಿ ಆದಿತ್ಯ ಹೃದಯ ಸ್ತೋತ್ರ ಶತ್ರು ನಾಶಕ್ಕೆ ರಾಮಬಾಣ. ಪ್ರತಿಯೊಬ್ಬರು ಸಹ ಒಂದು ಸಲ ಪ್ರಯತ್ನ ಮಾಡಿ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅದ್ಭುತವಾದ ಒಂದು ಅನುಭವವನ್ನು ಪಡ್ಕೊಳ್ಳಿ. ನಮ್ಮ ಸನಾತನ ಧರ್ಮದಲ್ಲಿ ಎಷ್ಟೊಂದು ವಿಚಾರಗಳಿದೆ, ಎಷ್ಟೊಂದು ಸಮಸ್ಯೆಗಳಿಗೆ ಪರಿಹಾರ ಇದೆ ಅನ್ನೋದನ್ನೆಲ್ಲವನ್ನ ಹೇಳ್ಕೊಡ್ತೀವಿ. ಹಾಗೆ ಈ ಒಂದು ರಥಸಪ್ತಮಿ ದಿನ ಎಕ್ಕದ ಎಲೆಗಳನ್ನ ಭುಜದ ಮೇಲೆ, ತಲೆಯ ಮೇಲೆ, ತೊಡೆಯ ಮೇಲೆ, ಪಾದಗಳ ಮೇಲೆ ಇಟ್ಕೊಂಡು ಯಾಕೆ ಸ್ನಾನ ಮಾಡಬೇಕು? ಎಕ್ಕದ ಎಲೆಗಳೆಲ್ಲ ಔಷಧೀಯ ಗುಣಗಳಿರುತ್ತೆ. ಎಲ್ಲಾ ತರದ ದೇಹದ ಆರೋಗ್ಯ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಬಹುದು. ಸೂರ್ಯನ ಆರಾಧನೆ ಮಾಡೋದ್ರಿಂದ ಶತ್ರು ನಾಶ ಮಾಡ್ಕೊಳ್ಬಹುದು. ಹಾಗೆ ಆರೋಗ್ಯವನ್ನ, ಸಂಪತ್ತನ್ನ ಜಾಸ್ತಿ ಮಾಡ್ಕೊಳ್ಬಹುದು ಅಂತ ಸ್ಕಂದ ಪುರಾಣದಲ್ಲಿ, ವರಾಹ ಪುರಾಣದಲ್ಲೂ ಸಹ ಇದೆ ನೋಡಿ. ರಾಮನು ಸೂರ್ಯ ವಂಶದವನು. ಹಾಗೆ ಶನಿದೇವರು, ಯಮದೇವರು ಸೂರ್ಯನ ಪುತ್ರರು, ಸುಗ್ರೀವ, ಕರ್ಣನು ಸಹ ಸೂರ್ಯನ ಪುತ್ರರು. ಹಾಗೆ ಈ ಮಾಘ ಮಾಸದಲ್ಲಿ ರಥಸಪ್ತಮಿ ದಿವಸ ಸೂರ್ಯನನ್ನ ಆರಾಧನೆ ಮಾಡಿ ಪಾಂಡವರು ಅಕ್ಷಯ ಪಾತ್ರೆಯನ್ನು ಪಡಿತಾರೆ. ಹಾಗೆ ಮಯೂರ ಅನ್ನೋ ಕವಿ ಸೂರ್ಯ ಶತಕವನ್ನ ಬರೆದು ಕಳ್ಕೊಂಡಿರ್ತಕ್ಕಂಥ ಕಣ್ಣನ್ನ ಮತ್ತೆ ಪಡಿತಾರೆ ಅನ್ನೋದು ಪುರಾಣಗಳಲ್ಲಿ ಉಲ್ಲೇಖ ಇರ್ತಕ್ಕಂಥದ್ದು. ಹಾಗೆ ಯಶೋವರ್ಮ ಅನ್ನೋ ಒಂದು ರಾಜನಿಗೆ ಗಂಡು ಸಂತಾನ ಆದಾಗ ಅದು ರೋಗಿಷ್ಠನಾಗಿರುತ್ತೆ. ಹಾಗಾಗಿ ಜ್ಯೋತಿಷ್ಯಗಳ ಪರಿಹಾರದಂತೆ ಆದಿತ್ಯ ಹೃದಯ ಪಠನೆ ಮಾಡಿದಾಗ ಆ ಮಗುವಿನಲ್ಲಿರ್ತಕ್ಕಂಥ ಕಾಯಿಲೆ ದೂರವಾಗಿ, ರೋಗ ಎಲ್ಲವೂ ದೂರ ಆಗಿ ಬಲಾಢ್ಯವಾದ ಒಂದು ದೇಹ, ಆರೋಗ್ಯ, ಐಶ್ವರ್ಯವನ್ನು ಪಡಿತಕ್ಕಂಥದ್ದು ಆ ಮಗುವಿಗೆ. ಹಾಗಾಗಿ ಇದೆಲ್ಲವನ್ನು ನಾವು ಪುರಾಣಗಳಿಂದ ತಿಳ್ಕೊಂಡು ಪ್ರತಿಯೊಬ್ಬರು ಸಹ ತಮ್ಮ ಸಮಸ್ಯೆಯನ್ನ ನಿವಾರಣೆ ಮಾಡ್ಕೊಳ್ಳೋದಕ್ಕೋಸ್ಕರ ಸೂರ್ಯ ಆರಾಧನೆಯನ್ನ ಮಾಡಿ ಈ ರಥಸಪ್ತಮಿ ದಿನ 108 ಸೂರ್ಯ ನಮಸ್ಕಾರವನ್ನ ಹೇಳೋದು, 108 ಸೂರ್ಯ ನಾಮಗಳನ್ನ ಹೇಳ್ತಕ್ಕಂಥದ್ದು ಅಥವಾ ದ್ವಾದಶ ನಾಮಗಳನ್ನ ಹೇಳ್ತಕ್ಕಂಥದ್ದು, ಆದಿತ್ಯ ಹೃದಯ ಹೇಳ್ತಕ್ಕಂಥದ್ದು, ಅಥವಾ ಕನಿಷ್ಠ 24 ಸಲ ಸೂರ್ಯ ನಮಸ್ಕಾರ ಮಾಡೋದು, ಇಲ್ಲಾಂದ್ರೆ 7 ಬಾರಿನಾದ್ರೂ ಸೂರ್ಯ ನಮಸ್ಕಾರ ಮಾಡ್ತಕ್ಕಂಥದ್ದು. ಯಾಕಂದ್ರೆ ಈ ಒಂದು ದಿನದಲ್ಲಿ ಸೂರ್ಯನು ಹೊಸ ರಥವನ್ನ ಹೇರಿ ಪಯಣವನ್ನ ಮಾಡ್ತಕ್ಕಂಥ. ಯಾತಕ್ಕೆ ಅಂತಂದ್ರೆ ಈ ಸಮಯದಲ್ಲಿ ಸೂರ್ಯ ಹೊಸ ರಥವನ್ನ ಹೇರಿ ಪಯಣವನ್ನ ಮಾಡಿ ಜೀವನದಲ್ಲಿ ಹುಮ್ಮಸ್ಸು, ಯಶಸ್ಸು, ಹಾಗೆ ಚೈತನ್ಯವನ್ನ ಕೊಡ್ತಕ್ಕಂಥದ್ದು ಭೂಮಿಯಲ್ಲಿರ್ತಕ್ಕಂತಹ ಎಲ್ಲ ಜೀವಿಗಳಿಗೆ. ಹಾಗೆ ಸೂರ್ಯನಿಲ್ಲ ಅಂತಂದ್ರೆ ಜೀವನ ಇಲ್ಲ, ಅದು ಕತ್ತಲು. ಹಾಗಾಗಿ ಸೂರ್ಯನ ಒಂದು ವರ್ಚಸ್ಸು, ತೇಜಸ್ಸು, ಯಶಸ್ಸು, ಕಾಂತಿ, ಆರೋಗ್ಯ, ಐಶ್ವರ್ಯ, ಸಮಯ ಪರಿಪಾಲಕ ಆತ ಎಲ್ಲವನ್ನ ನಾವು ಪಡ್ಕೊಳ್ಬೇಕು. ಹಾಗೆ ಹನುಮಂತನ ಒಂದು ಗುರು ಅಂತಂದ್ರೆ ಸೂರ್ಯ. ಹನುಮಂತನು ಸೂರ್ಯನನ್ನ ಗುರುವಾಗಿ ಪಡ್ಕೊಂಡು ಎಂತ ಅದ್ಭುತವಾದ ಜ್ಞಾನವನ್ನ ಪಡಿತಾರೆ. ನಾವೆಲ್ಲರೂ ಹನುಮಂತನನ್ನ ಆರಾಧನೆ ಮಾಡ್ತೀವಿ. ತಿರುಪತಿನಲ್ಲೂ ಸಹ ರಥಸಪ್ತಮಿ ದಿನ ಆ ವೈಭೋಗವನ್ನು ನೋಡ್ಬೇಕು. ಅದ್ಭುತ ದಿನ ರಥಸಪ್ತಮಿ ಆಗಿರ್ತಕ್ಕಂಥದ್ದು. ಹಾಗಾಗಿ ರಥಸಪ್ತಮಿ ದಿನ ಈ ಆದಿತ್ಯ ಹೃದಯ ಹೇಳ್ತಕ್ಕಂಥದ್ದು, ಸೂರ್ಯನಿಗೆ ಅರ್ಘ್ಯ ಕೊಡ್ತಕ್ಕಂಥದ್ದು, ಸಕಲ ಜನ್ಮಗಳ ಪಾಪಗಳು ಕಳೆದೋಗ, ಸಕಲ ರೋಗಗಳು, ಸಕಲ ದುಃಖಗಳು ಸಹ ನಾಶವಾಗ್ಬಿಡುತ್ತೆ. ಕಣ್ಣಿಗೆ ಕಾಣ್ತಕ್ಕಂತಹ ಸೂರ್ಯನನ್ನ ಆರಾಧನೆ ಮಾಡಿ ದೇವರ ನಂಬ್ತೀವೋ ಬಿಡ್ತೀವೋ ಅದು ಪಕ್ಕಕ್ಕಿಡಿ. ಎಲ್ಲಾ ಜಾತಿ ಧರ್ಮದವರು, ಪ್ರತಿಯೊಬ್ಬ ವ್ಯಕ್ತಿಯೂ ಸಹ ಸೂರ್ಯನನ್ನ ಆರಾಧನೆ ಮಾಡ್ಕೊಳ್ಬೇಕು. ಈ ರಥಸಪ್ತಮಿ ಮಾಘ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ದಿನ ಬರ್ತಕ್ಕಂಥದ್ದು. ಸಪ್ತ ಅನ್ನೋದು 7 ಅನ್ನೋದು 7 ಕುದುರೆಗಳ ಮೇಲೆ ರಥವನ್ನ ಹೇರಿ ಸೂರ್ಯ ಚಲಿಸ್ತಕ್ಕಂಥದ್ದು. ಹಾಗಾಗಿ 7 ಅನ್ನೋ ಸಂಖ್ಯೆಗೂ ತುಂಬಾ ಪ್ರಾಮುಖ್ಯತೆ ಇರ್ತಕ್ಕಂಥದ್ದು. ಆದಿತ್ಯ ಹೃದಯ ಕಲಿಯುವಂತ ಪ್ರಯತ್ನವನ್ನ ಮಾಡಿ ಈ ಒಂದು ರಥಸಪ್ತಮಿ ದಿವಸ ದಾನ ಧರ್ಮ ಮಾಡ್ತಕ್ಕಂಥದ್ದು. ಗೋಧಿಯನ್ನ ದಾನ ಮಾಡೋದು, ತಾಮ್ರದ ಪಾತ್ರೆಗಳನ್ನ ದಾನ ಮಾಡ್ತಕ್ಕಂಥದ್ದು, ಕೆಂಪು ಬಟ್ಟೆಗಳನ್ನ, ಕೇಸರಿ ಬಟ್ಟೆಗಳನ್ನ ಹಾಕೊಳ್ತಕ್ಕಂಥದ್ದು, ಅದನ್ನ ದಾನ ಮಾಡ್ತಕ್ಕಂಥದ್ದು, ಬೆಲ್ಲವನ್ನ ದಾನ ಮಾಡ್ತಕ್ಕಂಥದ್ದು, ಸೂರ್ಯನಿಗೆ ಬೆಲ್ಲದ ಜೊತೆಗೆ, ಸೂರ್ಯನಿಗೆ ನೀರಿನ ಜೊತೆ ಬೆಲ್ಲ ಸೇರಿಸಿ ಅರ್ಘ್ಯವನ್ನ ಕೊಡ್ತಕ್ಕಂಥದ್ದು, ಚಂದನವನ್ನ ಹಚ್ಕೊಳ್ತಕ್ಕಂಥದ್ದು, ಕೇಸರಿಯನ್ನು ದಾನ ಮಾಡ್ತಕ್ಕಂಥದ್ದು, ಇದೆಲ್ಲವನ್ನ ಮಾಡಿದ್ದೆ ಆದ್ರೆ ರಥಸಪ್ತಮಿ ದಿನ ಏನೆಲ್ಲ ಆರೋಗ್ಯದ ಸಮಸ್ಯೆ, ರೋಗಗಳ ಸಮಸ್ಯೆ, ಇಷ್ಟು ವರ್ಷ ಯಾವುದೋ ಒಂದು ಜನ್ಮದಿಂದ ಆವರಿಸ್ಕೊಂಡಿರ್ತಕ್ಕಂತಹ ಈ ಒಂದು ಆರೋಗ್ಯದ ಸಮಸ್ಯೆಗಳಿರುತ್ತೆ. ಋಣದಿಂದನೋ ಅಥವಾ ಕರ್ಮದಿಂದನೋ ಆರೋಗ್ಯ ಕೆಡ್ತಾ ಇರುತ್ತೆ. ಎಲ್ಲಿ ತೋರ್ಸೋದು ಒಳ್ಳೇದಾಗೋದಿಲ್ಲ. ಅಂತವ್ರೆಲ್ಲರೂ ಸಹ ರಥಸಪ್ತಮಿಯ ದಿನ ಇದನ್ನೆಲ್ಲ ಮಾಡ್ಕೊಳ್ಳಿ, ಆರೋಗ್ಯವನ್ನು ಪಡ್ಕೊಳ್ಳಿ. ಹಾಗೆ ಆದಿತ್ಯ ಹೃದಯವನ್ನು ಕಲ್ತ್ಕೊಳ್ಳಿ. ಯಾಕಂದ್ರೆ ಹೇಳೋದು ತುಂಬಾ ಕಷ್ಟ ಇರುತ್ತೆ, ಕೇಳಿಸ್ಕೊಳ್ಬೋದು. ಆದ್ರೆ ಹೇಳಕ್ಕೆ ಅಂತ ಹೋದಾಗ ಆ ಒಂದು ಪ್ರೊನೌನ್ಸಿಯೇಷನ್, ಆ ಸ್ಪಷ್ಟತೆ ಅನ್ನೋದು ಬರೋದಿಲ್ಲ. ಹಾಗಾಗಿ ಕಲ್ತು ಅದ್ರ ವಿಚಾರವನ್ನು ತಿಳ್ಕೊಂಡು ಮಾಡಿದ್ದೆ ಅದು ತುಂಬಾ ವಿಶೇಷ ಫಲ ಸಿಗ್ತಕ್ಕಂಥದ್ದು. ಯಾರಿಗೆಲ್ಲ ಬೇಕು ಅನ್ಸುತ್ತೋ ಒಂದು ಸಲ ಪ್ರಯತ್ನವನ್ನ ಮಾಡಿ
ಯಾಕಂದ್ರೆ ಎಷ್ಟೊಂದು ಜನ ಎಷ್ಟೊಂದು ಕಡೆ ಎಷ್ಟೊಂದು ದುಡ್ಡನ್ನ ಕಳ್ಕೊಳ್ತಾರೆ, ಎಷ್ಟೊಂದು ಪ್ರಯತ್ನ ಪಟ್ಟು ಒಳ್ಳೇದಾಗ್ಲಿಲ್ಲ ಅಂತ ಬೇಜಾರ್ ಮಾಡ್ಕೊಂತ ಇರ್ತಾರೆ. ಆ ರೀತಿ ಗೊಣಗಾಡೋದಕ್ಕಿಂತ, ಬೇಜಾರ್ ಮಾಡ್ಕೊಳ್ಳೋದಕ್ಕಿಂತ, ಸಮಯ ವ್ಯರ್ಥ ಮಾಡೋದಕ್ಕಿಂತ ಇಂತಹ ಅವಕಾಶಗಳನ್ನ ಬಳಸ್ಕೊಂಡು ಜೀವನದಲ್ಲಿ ಏಳಿಗೆಯನ್ನ ಪಡಿಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ಜ್ಞಾನವನ್ನ ಪಡ್ಕೊಳ್ಬಹುದು. ವ್ಯಕ್ತಿಯಲ್ಲಿ ಇರ್ತಕ್ಕಂತಹ ನಿಜವಾದ ಶಕ್ತಿ ಅಂತದ್ದು ಅಂತ ಹೇಳಿ ಆದಿತ್ಯ ಹೃದಯವನ್ನ ಕಲ್ತ್ಕೊಂಡಾಗ ಗೊತ್ತಾಗುತ್ತೆ. ಇಷ್ಟು ವರ್ಷ ನಾವೆಲ್ಲ ಯಾಕೆ ಇದನ್ನ ತಿಳ್ಕೊಂಡಿಲ್ಲ ಅನ್ನೋದು ಅಂತರ್ಮನದಲ್ಲಿ ಆದಿತ್ಯ ಹೃದಯ ಕಲಿಯುವಾಗ ಖಂಡಿತ ಅದ್ಭುತವಾದ ಅನುಭವ ಆಗ್ತಕ್ಕಂಥದ್ದು. ಸದಾ ಒಳ್ಳೇದನ್ನೇ ಮಾತಾಡ್ತಾರೆ, ಒಳ್ಳೇದನ್ನೇ ಕೇಳ್ತಾ ಇರಿ, ಒಳ್ಳೇದನ್ನೇ ಮಾಡಿ ಒಳ್ಳೇದನ್ನ ಮಾಡೋದನ್ನ ನಿಲ್ಲಿಸ್ಬಿಡಿ.